ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇಂದಿನ ದಿನ ಏನ್ ಮಾಡೋಣ, ಹಚ್ಚೇವು ಕನ್ನಡದ ದೀಪ 7ನೇ ತರಗತಿಯ ಪದ್ಯವಾಗಿರುವಂತಹ ಈ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನ, ಕವಿ ಪರಿಚಯವನ್ನ ಹಾಗೂ ಸಂಕ್ಷಿಪ್ತವಾಗಿ ಮತ್ತೊಮ್ಮೆ ಸಾರಾಂಶವನ್ನ ನೋಡ್ಕೊಂಡು ಪದಗಳ ಅರ್ಥವನ್ನ ನೋಡ್ಕೊಂಡು ಪ್ರಶ್ನೋತ್ತರಗಳನ್ನ ಬಿಡಿಸೋಣ. ನಾವು ನಿನ್ನೆ ದಿನ ತರಗತಿಯಲ್ಲಿ ಏನ್ ಮಾಡಿದ್ವಿ, ಹಚ್ಚೇವು ಕನ್ನಡದ ದೀಪ ಪದ್ಯ ಭಾಗದ ಸಂಪೂರ್ಣ ಸಾರಾಂಶವನ್ನ, ಕವಿಗಳ ಪರಿಚಯವನ್ನ, ಪದಗಳ ಅರ್ಥವನ್ನ ನೋಡಿದ್ವಿ. DS ಕರ್ಕಿ ಅವರು ತುಂಬಾ ಅದ್ಭುತವಾಗಿ ಹಾಡನ್ನ ಅಂದ್ರೆ ಪದ್ಯ ಭಾಗವನ್ನ ರಚನೆಯನ್ನ ಮಾಡಿದಾರ. ಯಾವ ರೀತಿಯಾಗಿ ಕನ್ನಡದ ಮನಸ್ಸುಗಳು ಹೇಗೆ ಬದಲಾವಣೆಗೊಳ್ಳಬೇಕು, ಅವರ ಮನಸ್ಸಲ್ಲಿರ್ತಕ್ಕಂತಹ ಕನ್ನಡದ ಅಭಿಮಾನವನ್ನ ನಾವು ಹೇಗೆ ಹೆಚ್ಚಿಸಬೇಕು ಎಂಬುದರ ಬಗ್ಗೆ ತುಂಬಾ ಅದ್ಭುತವಾಗಿ ಈ ಪದ್ಯ ಭಾಗದಲ್ಲಿ DS ಕರ್ಕಿರವರು ಹೇಳಿದಾರ. ಗಡಿನಾಡ ಪ್ರದೇಶಗಳಲ್ಲಿ, ಗಡಿನಾಡ ಭಾಗಗಳಲ್ಲಿ ಕನ್ನಡದ ಅಭಿಮಾನವನ್ನು ಹೇಗೆ ನಾವು ಜನರಲ್ಲಿ ಬಿತ್ತಬೇಕು ಎಂಬುದರ ಬಗ್ಗೆ DS ಕರ್ಕಿರವರು ತುಂಬಾ ಅದ್ಭುತವಾಗಿ ಈ ಪದ್ಯ ಭಾಗದಲ್ಲಿ ಹೇಳಿಕೊಟ್ಟಿದ್ದಾರೆ. ಮಕ್ಕಳಿಗೆ ನಾವೇನ್ ಮಾಡೋಣ, ಮತ್ತೊಮ್ಮೆ ಕವಿ ಪರಿಚಯವನ್ನ ಹಾಗೂ ಪದ್ಯದ ಸಂಕ್ಷಿಪ್ತ ಸಾರಾಂಶವನ್ನು ನೋಡ್ಕೊಂಡು ಪದಗಳ ಅರ್ಥ ನೋಡ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಬನ್ನಿ. 7ನೇ ತರಗತಿ ಹಚ್ಚೇವು ಕನ್ನಡದ ದೀಪ. ಕವಿ ಪರಿಚಯ. DS ಕರ್ಕಿಯವರು ರಚಿಸಿದ ಕವನ. ಇದನ್ನು ಇವರ ನಕ್ಷತ್ರಗಾನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. DS ಕರ್ಕಿರವರು ಭಾವತೀರ್ಥ, ತನ್ನಂತೋ ಗೀತ ಗೌರವ, ಕರಿಕೆ ಕನಗಿಲು, ನಮನ, ಬಣ್ಣದ ಚೆಂಡು ಎಂಬ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಗಡಿನಾಡಿನಲ್ಲಿದ್ದ ಇವರು ಅವರೆಲ್ಲರ ಪ್ರತಿನಿಧಿಯಾಗಿ ಏಕೀಕರಣದ ಕನಸು ಕಂಡವರು. ಅದಕ್ಕಾಗಿಯೇ ಅನೇಕ ಕವನಗಳನ್ನು ಕಟ್ಟಿ ಜನರ ಮನದಲ್ಲಿ ಕೆಚ್ಚನ್ನು ಮೂಡಿಸಿದರು. ನೋಡಿ, ಇನ್ನು ಮುಖ್ಯಾಂಶಗಳು ಅಂತಂದ್ರೆ ಸಂಕ್ಷಿಪ್ತ ಸಾರಾಂಶವನ್ನು ನೋಡೋಣ ಪದ್ಯ ಭಾಗದ. ಈ ಕವನ ಸಂಕಲನದಲ್ಲಿ ಕವಿ DS ಕರ್ಕಿ ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಕನ್ನಡತನ ಜಾಗೃತಿಗೊಳಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ಕನ್ನಡ ನುಡಿ ಎಂಬ ದೀಪವನ್ನು ಒಲವಿನಿಂದ ಹಚ್ಚೋಣ. ಬಹಳ ದಿನಗಳಿಂದ ನಾಡು ನುಡಿಯ ಬಗೆಗಿನ ಮರೆವಿನಿಂದಾಗಿ ಮೂಡಿರುವ ತಿರಸ್ಕಾರದ ಭಾವನೆಯನ್ನು ದೂರ ಮಾಡುತ್ತಾ, ಕನ್ನಡದ ಕಂಪು ಎಲ್ಲಿ ಸೂಸಲಿ ಅಲ್ಲಿ ಭಾಗವಹಿಸುತ್ತಾ, ಕನ್ನಡ ನಾಡಿನ ಯಾವುದೇ ಭಾಗದಲ್ಲೂ ಕನ್ನಡದ ಕಾಂತಿಯನ್ನು ಬೆಳಗೋಣ. ಹಳೆಯದನ್ನು ಮರೆತು ಪ್ರಾಣವನ್ನೇ ದೀಪವಾಗಿಸಿ ಒಲವಿನಿಂದ ಕನ್ನಡದ ದೀಪವನ್ನು ಹಚ್ಚೋಣ. ಬಹುದೂರದವರೆಗೆ ಕಾಣುವಂತೆ ದೀಪವನ್ನು ಹಚ್ಚಿ ಆ ಬೆಳಕಿನಲ್ಲಿ ಕನ್ನಡ ತಾಯಿಯ ರೂಪ ಚಿರವಾಗಿರುವಂತೆ ಮಾಡುವೆವು. ಮನದಲ್ಲಿನ ಯಾವುದೇ ಭಾವನೆಗಳು ಗಡಿನಾಡಿನ ಆಚೆ ಹೋಗುವುದಿಲ್ಲ. ಪ್ರೀತಿ ಇರುವಾಗ ಭಯದ ಮಾತೇ ಇಲ್ಲ. ನಾಡಿನ ಪ್ರೀತಿಯನ್ನು ಮನಗಳಲ್ಲಿ ಕನ್ನಡದ ಮೂಲಕ ಹಚ್ಚೋಣ. ನಮ್ಮ ಹಿರಿಯರು ಶ್ರಮಿಸಿ ಗಳಿಸಿದ ಉಳಿಸಿದ ಹೆಸರನ್ನು ಬೆಳಗಲು ಒಂದುಗೂಡೋಣ. ನಮ್ಮೆಲ್ಲರ ಮನಸ್ಸುಗಳನ್ನು ಒಂದಾಗಿಸಿ ಕನ್ನಡ ಮಾತೆಯನ್ನು ಪೂಜಿಸೋಣ. ನಮ್ಮ ಉಸಿರಲ್ಲಿ ಶಕ್ತಿ ತುಂಬಿ ಮಂಗಳಗೀತೆಯನ್ನು ಹಾಡೋಣ. ಹುಚ್ಚು ಭಾವನೆಗಳನ್ನು ಕಟ್ಟಿಟ್ಟು ಕೆಟ್ಟದ್ದನ್ನು ನಾಶ ಮಾಡುತ್ತಾ ಕನ್ನಡದ ಉನ್ನತಿಗೆ ಶ್ರಮಿಸೋಣ. ಕನ್ನಡ ತಾಯಿಯ ಮಮತೆಯ ಒಡಲಿಗೆ ಮಿಂಚೆಂಬ ಒಗ್ಗಟ್ಟಿನ ದೀಪವನ್ನಿಟ್ಟು ಬೆಳಗೋಣ. ಸಂಕ್ಷಿಪ್ತ ಸಾರಾಂಶವನ್ನು ನೋಡಿದ್ವಿ ಮಕ್ಕಳೇ. ಏನ್ ಮಾಡೋಣ, ಶಬ್ದಾರ್ಥವನ್ನ ನೋಡ್ಕೊಂಡು ಹೋಗೋಣ ಬನ್ನಿ. ಹಚ್ಚೇವು ಅಂದರೆ ಹಚ್ಚುವೆವು. ಕರುನಾಡು ಕನ್ನಡ ನಾಡು. ಕೊಚ್ಚೇವು ಕತ್ತರಿಸುತ್ತೇವೆ. ಸೂಸು ಹರಡು ಚಿಮುಕಿಸು. ಕರಣ ಅಂದರೆ ಒಡಲು. ಶರೀರ ಅಂದರೆ ಕಾಂತಿ ತೇಜಸ್ಸು. ಪ್ರಕಾಶ ಎರೆ ಹೊಯ್ಯುವುದು. ಹುರಿಗೊಳಿಸು ಅಂದ್ರೆ ಹಗ್ಗ ಮಾಡು ಬಲಪಡಿಸು. ಕೆಚ್ಚು ಅಂದ್ರೆ ಕೂಡುವಿಕೆ ಬೆಸುಗೆ ಸೇರಿಸು. ಅಚ್ಚಳಿಯದೆ ಅಂದ ಗೆಡದಂತೆ ರೂಪು ಗೆಡದಂತೆ. ಒಂದು ಗೂಡೆಯು ಒಂದಾಗಿ ಸೇರುತ್ತೇವೆ. ನೀಡು ಅಂದ್ರೆ ಬೀಸು ಹೊರಹೊಮ್ಮು. ಮಾಂಗಲ್ಯ ಗೀತೆ ಅಂದ್ರೆ ಮಂಗಳಕರವಾದ ಹಾಡು. ಮರಳು ಅಂದ್ರೆ ಹುಚ್ಚು ಕಡೆ ನಿವಾರಿಸು. ಮೈ ಮರೆಯುವ ದೇಹದ ಅರಿವು ಇಲ್ಲವಾಗು ಮೂರ್ಛೆ ಹೋಗುವುದು. ಮಾತೆ ಅಂದ್ರೆ ತಾಯಿ, ಜನನಿ, ಅವ್ವ ಅಂತೇಳಿ ಕರಿತೀವಿ. ಕೋಳ ಅಂದ್ರೆ ಹೊಲಸು, ಕೊಳೆ ಅಂತ ಕರಿತೀವಲ್ಲ. ಕಂಪು ಅಂದ್ರೆ ಸುಗಂಧ ಪರಿಮಳ. ನಾಡು ಅಂದ್ರೆ ಜನವಸತಿ ಉಳ್ಳ ಪ್ರದೇಶ, ರಾಜ್ಯ. ದಂಡೆ ಅಂದ್ರೆ ಗ್ರಹಿಸುವುದು, ಹಿಡಿದಿಟ್ಟುಕೊಳ್ಳುವುದು. ಹೊರೆ ಅಂದ್ರೆ ಹುರಿ ಮಾಡುವ ಹೆಣೆಯುವುದು. ಹರಿವು ಅಂದ್ರೆ ಪ್ರವಹಿಸುವುದು, ಹರಿಯುವಿಕೆ. ಬೀರು ಅಂದ್ರೆ ಹರಡುವುದು. ಅಚ್ಚಳಿ ಅಂದ್ರೆ ಅಂದಕೇಡು. ತೋರು ಅಂದ್ರೆ ಕಾಣುವಂತೆ ಮಾಡು ಒಡಲು ಹೊಟ್ಟೆ.
ತೋರು ಅಂದ್ರೆ ಎಸೆಯುವುದು, ನೂಕುವುದು. ಅಭ್ಯಾಸ ಪ್ರಶ್ನೆಗಳನ್ನು ನೋಡಿದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಕನ್ನಡದ ಕಂಪನ್ನು ಸೂಸುವಲ್ಲಿ ಏನನ್ನು ಚಾಚುತ್ತೇವೆ? ಉತ್ತರ ನೋಡಿ, ಕನ್ನಡದ ಕಂಪನ್ನು ಸೂಸುವಲ್ಲಿ ನಮ್ಮ ದೇಹವನ್ನು ಚಾಚುತ್ತೇವೆ. ಕಲ್ಪನೆಯ ಕಣ್ಣು ಹರಿಯುವ ತನಕ ಸಾಲು ಯಾವ ದೀಪಗಳನ್ನು ಹಚ್ಚುತ್ತೇವೆ? ಕಲ್ಪನೆಯ ಕಣ್ಣು ಹರಿಯುವನಕ ಸಾಲು ದೀಪಗಳನ್ನು ಹಚ್ಚುತ್ತೇವೆ. ಸಾಲು ದೀಪಗಳನ್ನು ಹಚ್ಚುತ್ತೇವೆ. ಉತ್ತರ, ನಮ್ಮವರು ಗಳಿಸಿದ ಹೆಸರು ಉಳಿಸಲು ಎಲ್ಲರೂ ಏನು ಮಾಡಬೇಕು? ನಮ್ಮವರು ಗಳಿಸಿದ ಹೆಸರು ಉಳಿಸಲು ಕನ್ನಡಿಗರೆಲ್ಲರೂ ಒಂದುಗೂಡಿ ಕನ್ನಡ ಮಾತೆಯನ್ನು ಪೂಜಿಸಬೇಕು. ನಮ್ಮುಸಿರು ತೀಡುವ ನಾಡಿನಲ್ಲಿ ಅಂದರೆ ನಮ್ಮುಸಿರಿರುವ ನಾಡಿನಲ್ಲಿ ಯಾವ ಗೀತೆ ಹಾಡುತ್ತೇವೆ? ನಮ್ಮುಸಿರಿರುವ ನಾಡಿನಲ್ಲಿ ಮಂಗಳದ ಗೀತೆಯನ್ನು ಹಾಡುತ್ತೇವೆ. ಕರುಳೆಂಬ ಕುಡಿಗೆ ಏನನ್ನು ಮುಡಿಸುತ್ತೇವೆ? ಉತ್ತರ ನೋಡಿ, ಕರುಳೆಂಬ ಕುಡಿಗೆ ಮಿಂಚನ್ನು ಮೂಡಿಸುತ್ತೇವೆ ಅಂದ್ರೆ ಮುಡಿಸುತ್ತೇವೆ. ಕರುಳೆಂಬ ಕುಡಿಗೆ ಮಿಂಚನ್ನು ನಾವು ಮೂಡಿಸುತ್ತೇವೆ. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಕನ್ನಡಿಗರು ಯಾವ ದೀಪವನ್ನು ಹಚ್ಚುತ್ತಾರೆ? ಉತ್ತರ ನೋಡಿ ಮಕ್ಕಳೇ, ಕನ್ನಡಿಗರು ಕನ್ನಡದ ಶ್ರೀಮಂತಿಕೆಯನ್ನು ತೋರುವ ಒಲವನ್ನು ಬೆಳಗುವ ದೀಪವನ್ನು ಹಚ್ಚುತ್ತಾರೆ. ಎರಡನೇ ಪ್ರಶ್ನೆ, ಮರೆವನ್ನು ಮರೆತು ಒಲವನ್ನು ಎರೆದು ಹೇಗೆ ಕನ್ನಡದ ದೀಪ ಹಚ್ಚುತ್ತಾರೆ? ಕನ್ನಡಿಗರೆಲ್ಲರೂ ಈ ನಾಡಿಗಾಗಿ ಶ್ರಮಿಸುತ್ತಾ ಕಹಿಯನ್ನು ಮರೆತು ವಿಶಾಲವಾದ ಮನಸ್ಸಿನಿಂದ ನಾಡಿಗಾಗಿ ಒಲವನ್ನು ಎರೆದು ಕನ್ನಡದ ದೀಪವನ್ನು ಹಚ್ಚಿ ಅದರ ಕಾಂತಿಯನ್ನು ಎಲ್ಲೆಡೆ ಬೆಳಗುತ್ತಾರೆ. ಕನ್ನಡದ ಮಾತೆಯನ್ನು ಹೇಗೆ ಆದರಿಸುತ್ತಾರೆ? ಕನ್ನಡಿಗರು ಗಳಿಸಿದ ಹೆಸರನ್ನು ಉಳಿಸಲು ಕನ್ನಡಿಗರೆಲ್ಲರೂ ನಾವೆಲ್ಲರೂ ಒಂದುಗೂಡಿ ಕನ್ನಡ ಮಾತೆಯನ್ನು ಪೂಜಿಸುವ, ಕೆಟ್ಟದ್ದನ್ನು ನಾಶ ಮಾಡುವ ಸಂಕಲ್ಪದಿಂದ ಮಂಗಳಗೀತೆಯನ್ನು ಹಾಡುತ್ತಾ ಕನ್ನಡದ ಕಾಂತಿಯನ್ನು ಬೆಳಗುವುದರ ಮೂಲಕ ಕನ್ನಡದ ಮಾತೆಯನ್ನು ಆದರಿಸುತ್ತಾರೆ. ಕೆಳಗಿನ ಸಾಲುಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ. ಬಿಟ್ಟ ಸ್ಥಳ ತುಂಬಿ. ಮೊದಲನೇದು, ಮೈಮರೆವೆಯಿಂದ ಕೂಡಿರುವ ಡ್ಯಾಶ್. ಎರಡನೇದು, ಹಚ್ಚಿರುವ ದೀಪದಲ್ಲಿ ತಾಯಿಯ ರೂಪ. ಮೂರನೇ ಪ್ರಶ್ನೆ, ನಮ್ಮದೆಯ ಮಿಡಿಯು ಮಾಡುವೆವು. ನಾಲ್ಕನೇ ಪ್ರಶ್ನೆ, ಕರುಳೆಂಬ ಕುಡಿಗೆ ಮಿಂಚನೆ. ಉತ್ತರಗಳನ್ನು ನೋಡಿ. ಮೊದಲನೇ ಪ್ರಶ್ನೆ, ಕೊಚ್ಚೆವು. 2, ಅಚ್ಚಳಿಯದಂತೆ ತೋರೆವು. ಪೂಜೆ ಮಾಡುವೆವು. ಹಚ್ಚೆವು ಕನ್ನಡದ ದೀಪ. ಈ ಹಚ್ಚೆವು ಎಂಬ ಪದಕ್ಕೆ ಸರಿಹೊಂದುವ ಪದ್ಯದಲ್ಲಿ ಇರುವ ಪ್ರಾಸ ಪದಗಳನ್ನು ಬರೆಯಿರಿ. ಹಚ್ಚೆವು, ಕೊಚ್ಚೆವು, ಚಾಚೆವು ಅಂದ್ರೆ ಒಂದು ಗೂಡುವೆವು, ಮರೆತೆವು, ತೆರೆದೆವು, ಎರೆದೆವು, ಬೀರೆವು, ತೋರೆವು, ತೋರುವೆವು, ಮಾಡೇವು, ಹಾಡೇವು, ತೊರೆದೆವು, ಕಡೆದೆವು, ಪಡೆದೆವು, ಕೊಡೆವು. ಬೀರೆವು ಎಂಬ ಪದದಂತೆ ಪದ ಮಧ್ಯದಲ್ಲಿ ರ ಅಕ್ಷರ ಬರುವ ಪದಗಳನ್ನು ಪಟ್ಟಿ ಮಾಡಿ. ಯಾವ ರೀತಿ? ತೊರೆದೆವು, ತೋರೆವು, ತೋರೆವು, ಬೀರೆವು. ಬೀರೆವು, ತೂರೆವು, ತೋರೆವು. ಕೈಗೆ ಕಾಲು ಮೂಳೆಯ ಜಡಿಯ, ಸಿಲುವು ಬೆಗಿಕ್ಕಿ ಸಾಯೆ ಬಡಿಯ, ಅವರ ತಪ್ಪ ಕ್ಷಮಿಸು ಎಂದು ಮೊರೆಯನ್ನಿಟ್ಟು ತಂದೆಗೆ ಎಂದು ಕ್ರಿಸ್ತ ಸತ್ತು ಬದುಕಿದ, ಯುಗವೊಂದನ್ನು ತೊಡಗಿದ ಕಯ್ಯಾರ ಕಿನ್ನಣ್ಣ ರೈ ಶತಮಾನದ ಗಾನ. ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಪಟ್ಟಿ ಮಾಡಿ. ಅಂದ್ರೆ ಮೇಲೆ ಪದ್ಯ ಕೊಟ್ಟಿದ್ರೆ ಅದರಲ್ಲಿರ್ತಕ್ಕಂತಹ ಪ್ರಾಸ ಪದಗಳು ಯಾವನ್ನ ಪಟ್ಟಿ ಮಾಡಬೇಕು. ಯಾವ್ಯಾವ ನೋಡಿ. ಜಡಿಯೆ, ಬಡಿಯ, ಕ್ಷಮಿಸು ಎಂದು, ತಂದೆಗೆ ಎಂದು, ಬದುಕಿದ, ತೊಡಗಿದ, ಕೈಗೆ, ಕಾಲ್ಗೆ. ಇನ್ನು ಭಾಷಾಭ್ಯಾಸ ನೋಡೋಣ. ಕೆಳಗೆ ನೀಡಿರುವ ಪದ್ಯದ ಪ್ರಾಸ ಪದಗಳನ್ನು ಜೋಡಿಸಿ ಬರೆಯಿರಿ. ಕೆಳಗೆ ಕೆಲವೊಂದು ಪದಗಳನ್ನ ನೀಡಿದರೆ ಅದಕ್ಕೆ ಪ್ರಾಸ ಪದಗಳು ಯಾವನ್ನು ಬರಿಬೇಕು. ದೀಪ, ಮರುಳು, ತೀಡು, ಹಾಡು, ಮಣವ, ಹಚ್ಚು, ರೂಪ, ಕರುಳು, ಪಡೆ, ಮನೆ, ಇಡಿ, ಗೂಡು, ನಾಡು, ಮರೆತೆವು, ನಾಡು, ಗಡಿನಾಡು, ಸಿಡಿ, ಪ್ರೀತಿ, ನೀತಿ, ಮನ, ಕುಡಿ, ಇರುಳು, ಸೋಂಪು, ನಡು ನಡು, ಅಚ್ಚು, ತೊಡೆ, ಮುಡಿ, ಹಿಡಿ, ಮರೆಯು, ಮಿಡಿ, ತೊರೆದೆವು, ಕೆಚ್ಚು, ಗಳಿಸು, ಕಂಪು.
ಯಾವ್ಯಾವ ನೋಡಿ. ಗೂಡು ನಾಡು, ಪ್ರೀತಿ ನೀತಿ, ಭೀತಿ ನೀತಿ, ಮನ ಮನೆ, ತೊಡೆ ಪಡೆ, ಮುಡಿ ಮಿಡಿ, ಹಿಡಿ ಸಿಡಿ, ನಡುಗಾಡು ಗಡಿನಾಡು, ನಡುನಾಡು ಗಡಿನಾಡು, ಮಿಡಿ ಕುಡಿ, ನೀಡು ಹಾಡು, ಕರುಳು ಇರುಳು, ಮರೆತೆವು ತೊರೆದೆವು, ಮನವ ಮರೆವ, ಕಂಪು ಸೊಂಪು, ಕೆಚ್ಚು ಅಚ್ಚು, ನಾಡು ಹಾಡು. ಈ ಕೆಳಗೆ ನೀಡಿರುವ ಪದಗಳ ಅರ್ಥ ವ್ಯತ್ಯಾಸವನ್ನು ಗಮನಿಸಿ. ಹಚ್ಚು, ಹಚ್ಚೇವು ಅಂದ್ರೆ ಹಚ್ಚುವುದಿಲ್ಲ, ಹಚ್ಚೇವು ಹಚ್ಚುತ್ತೇವೆ ಅಂತ ಅರ್ಥ. ಬೀರು, ಬೀರೇವು ಬೀರುವುದಿಲ್ಲ, ಬೀರೇವು ಬೀರುತ್ತೇವೆ. ಮಾಡು, ಮಾಡೇವು ಮಾಡುವುದಿಲ್ಲ, ಮಾಡೇವು ಮಾಡುತ್ತೇವೆ. ಇದೇ ರೀತಿಯಲ್ಲಿ ನೋಡು, ಹಾಡು, ನಿಲ್ಲು, ಮೆಚ್ಚು ಮೊದಲಾದ ಪದಗಳನ್ನು ಕೆಳಗಿನ ವಾಕ್ಯದಲ್ಲಿ ಬಳಸಿ ವಾಕ್ಯ ಪೂರ್ಣಗೊಳಿಸಿ. ನಾವು ಕನ್ನಡದ ಚಲನಚಿತ್ರಗಳನ್ನು ಡ್ಯಾಶ್. ಎರಡನೇದು, ನಾವು ಕನ್ನಡ ಗೀತೆಗಳನ್ನು ಹಾಡುತ್ತೇವೆ ಡ್ಯಾಶ್. ಮೂರನೇದು, ನಿಮಗಾಗಿ ನಾಳೆ ನಾವು ಕಾಯುತ್ತಾ ಡ್ಯಾಶ್. 4, ನಿಮ್ಮೆಲ್ಲ ಚಿತ್ರಗಳನ್ನು ಡ್ಯಾಶ್. ಮೊದಲನೇದಕ್ಕೆ ನೋಡಿ ಉತ್ತರ, ನೋಡುತ್ತೇವೆ, ಹಾಡುತ್ತೇವೆ, ನಿಲ್ಲುತ್ತೇವೆ, ಮೆಚ್ಚೇವು. ಈ ಒಂದೇ ಪದವನ್ನು ನಾಮಪದ ಮತ್ತು ಕ್ರಿಯಾಪದ ಅರ್ಥದಲ್ಲಿ ಮಾದರಿಯಂತೆ ಬಳಸಿ ವಾಕ್ಯ ರಚಿಸಿ. ಒಂದು ಮಾದರಿ ಕೊಟ್ಟಾರ ನೋಡಿ. ಕಳೆ, ನಮ್ಮ ಶಾಲಾ ಕೈತೋಟದಲ್ಲಿ ತುಂಬಾ ಕಳೆ ಬೆಳೆದಿದೆ. ರಾಜು ಬೆಲೆ ಬಾಳುವ ಉಂಗುರವನ್ನು ಕಳೆದನು. ಉತ್ತರ, ಇದು ಮೊದಲನೇ ಪ್ರಶ್ನೆ ನೋಡಿ. ಹಚ್ಚು, ರಾಜು ತರಕಾರಿ ಹಚ್ಚಿದ ನಂತರ ದೀಪ ಹಚ್ಚಿದನು. ತರಕಾರಿ ಹೆಚ್ಚಿದ ನಂತರ ದೀಪ ಹಚ್ಚಿದನು ಆಗ್ಬೇಕ್ರದ. ಎರಡನೇದು, ಕುಡಿ, ನೀನು ನನ್ನ ಕರುಳಿನ ಕುಡಿ, ಬೇಗ ಹಾಲು ಕುಡಿ. ಪಡೆ, ಅಶೋಕನು ಶತ್ರು ಪಡೆಯೊಂದಿಗೆ ಕಾದಾಡಿ ಜಯವನ್ನು ಪಡೆದನು. ಮೊದಲೆರಡು ಪದಗಳ ಸಂಬಂಧ ಗ್ರಹಿಸಿ ಖಾಲಿ ಜಾಗದಲ್ಲಿ ಸೂಕ್ತ ಪದ ಭರ್ತಿ ಮಾಡಿ. ಆಂಧ್ರ ಪ್ರದೇಶ್, ಹೈದರಾಬಾದ್, ಕೇರಳ ಡ್ಯಾಶ್. ಎರಡನೇ ಪ್ರಶ್ನೆ ನೋಡಿ. ಶತ್ರು, ಮಿತ್ರ, ರಾತ್ರಿ ಡ್ಯಾಶ್. ಮೂರನೇದು, ಮಾತಾ, ತಾಯಿ, ಪಿತಾ ಡ್ಯಾಶ್. ದಾವಣಗೆರೆ, ನಡುನಾಡು, ಬೆಳಗಾವಿ ಡ್ಯಾಶ್. ಉತ್ತರ ನೋಡಿ. ತಿರುವನಂತಪುರ, ಹಗಲು, ತಂದೆ, ಗಡಿನಾಡು. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಎಲ್ಲ ಈ DS ಕರ್ಕೇರ ಅವರು ಬರೆದಿರುವಂತಹ ಅಚ್ಚೇವು ಕನ್ನಡದ ದೀಪ 2ನೇ ತರಗತಿಯ ಪದ್ಯ ಭಾಗವನ್ನು ನೋಡಿದ್ವಿ. ಪದಗಳ ಅರ್ಥವನ್ನು ಮತ್ತೊಮ್ಮೆ ತಿಳ್ಕೊಂಡಿದ್ವಿ, ಸಂಕ್ಷಿಪ್ತ ಸಾರಾಂಶವನ್ನು ಕೂಡ ನೋಡಿದ್ವಿ, ಹಾಗೂ ಪ್ರಶ್ನೋತ್ತರಗಳನ್ನ ಭಾಷಾ ಅಭ್ಯಾಸವನ್ನ ಬಿಡಿಸಿದ್ವಿ. ಮಕ್ಕಳು, ಈ ಪದ್ಯ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ, ಪ್ರಶ್ನೋತ್ತರವು ಕೂಡ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.